ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಡಿ.ಕೆ. ಶಿವಕುಮಾರ್ ಜಸ್ಟ್ 23ನೇ ವಯಸ್ಸು, 23ನೇ ಬಿಸಿ ರಕ್ತದ ವಯಸ್ಸಿಗೆ ರಾಜಕೀಯಕ್ಕೆ ಬಂದ ಕನಕಪುರದ ಬಂಡೆ ಇವತ್ತು CM ಚೇರ್ವರೆಗೂ ಬೆಳೆದು ಬಂದ ಹಾದಿ ಅಷ್ಟು ಸುಲಭ ಇರಲಿಲ್ಲ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಾಯಕ, ಅದಾದಮೇಲೆ ಅಂಡರ್ ವರ್ಲ್ಡ್ ನಂಟಿನ ಆರೋಪ, ಆಮೇಲೆ ತಿಹಾರ್ ಜೈಲುವಾಸ, ಇದೆಲ್ಲವನ್ನ ಮೆಟ್ಟಿ ನಿಂತು ರಾಜ್ಯದ ಅತ್ಯುನ್ನತ ಹುದ್ದೆಗೇರಿದ ಡಿ.ಕೆ.ಶಿಯ ಲೈಫ್ ಸ್ಟೋರಿ ರೋಚಕ. ಹಾಗಿದ್ರೆ ಡಿ.ಕೆ.ಶಿ ಹಿನ್ನೆಲೆ ಏನು? ರಾಜಕೀಯದಲ್ಲಿ ಅವರು ಬೆಳೆದಿದ್ದೆ ಹೇಗೆ? ಅವರ ಮೇಲಿರೋ ಆರೋಪಗಳೇನು? ಬನ್ನಿ ಡಿ.ಕೆ. ಶಿವಕುಮಾರ್ ಜೀವನವನ್ನು ಕಂಪ್ಲೀಟ್ ಆಗಿ ನಾವು ಸ್ವಲ್ಪ ರಿಕ್ಯಾಪ್ ಮಾಡಿ ನೋಡೋಣ ಈ ಟೈಮ್ನಲ್ಲಿ. ಬೀದಿ ಹೋರಾಟದಿಂದ ಕಾಂಗ್ರೆಸ್ ಅಂಗಳಕ್ಕೆ ಬಂಡೆ ಬೆಳೆದಿದೆ ಹೇಗೆ? ಹುಟ್ಟಿದ್ದು ಮೇ 15, 1962, ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿ ಇವರ ಹುಟ್ಟೂರು. ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಸದ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ 64 ವರ್ಷ. ಪಾಲಿಟಿಕ್ಸ್ನಲ್ಲಿ ಕಂಪೇರ್ ಮಾಡಿದ್ರೆ ಯಂಗೆ ಏನು ಕೂಡ ಬಹಳ ಸುದೀರ್ಘ ಅವಧಿ ಇವ್ರ ಮುಂದೆ ಇದೆ. ಸೋತಲ್ಲೇ ಗೆದ್ದು ಬೀಗಿದ ಛಲಗಾರ. 29ನೇ ವಯಸ್ಸಿಗೆ ಮಂತ್ರಿಯಾದ ಬಂಡೆ. ಕಾಂಗ್ರೆಸ್ನಲ್ಲಿ ಹೀಗೆ ಬೇರೂರ್ತಾ ಇದ್ದ ಯುವಕನಿಗೆ ಎದುರಾಗಿದ್ದು ದೊಡ್ಡ ಅಗ್ನಿ ಪರೀಕ್ಷೆ. ವರ್ಷ 1985, ವಿಧಾನಸಭಾ ಚುನಾವಣೆ, ಕ್ಷೇತ್ರ ಸಾತನೂರು. ಒಂದು ಕಡೆ ಜನತಾ ಪಕ್ಷದ ಘಟಾನುಘಟಿ ನಾಯಕರಾದ H.D. ದೇವೇಗೌಡರು, ಅವರ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಇಳಿದಿದ್ದು ಕೇವಲ 23 ವರ್ಷದ ಯುವಕ ಇದೇ ಡಿ.ಕೆ. ಶಿವಕುಮಾರ್. ಇಡೀ ರಾಜ್ಯ ಆಶ್ಚರ್ಯದಿಂದ ನೋಡ್ತು. ಆ ಚುನಾವಣೆಯಲ್ಲಿ ಡಿ.ಕೆ.ಶಿ 15,800 ಮತಗಳ ಅಂತರದಿಂದ ಸೋತರು. ಆದರೆ ಸೋತರು ಗೆದ್ದಷ್ಟೇ ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ರು. ಅವತ್ತು ಕೇವಲ 23ರ ವಯಸ್ಸಿಗೆ ದೇವೇಗೌಡರ ಮುಂದೆ ಇನ್ನೊಬ್ಬ ಒಕ್ಕಲಿಗ ಹುಡುಗ 29,800ಕ್ಕೂ ಅಧಿಕ ವೋಟ್ಗಳನ್ನು ಪಡೆಯೋದು ಅಂದರೆ ಸಣ್ಣ ವಿಚಾರನ ಅಂತ. ಅದು 38.78%ನಷ್ಟು ವೋಟ್ ಶೇರ್ ಆಗಿತ್ತು. ನೆಕ್ಸ್ಟ್, ಛಲ ಬಿಡದ ಡಿ.ಕೆ.ಶಿ 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮತ್ತೆ ಕಣಕ್ಕಿಳಿದ್ರು. ಈ ಬಾರಿ ದೇವೇಗೌಡರನ್ನ ಸೋಲಿಸಿದ್ರು. 13,650 ವೋಟುಗಳ ಅಂತರದಿಂದ ಸೋಲಿಸಿ ವಿಧಾನಸೌಧದ ಮೆಟ್ಟಿಲನ್ನ ಏರಿದ್ರು. ಆ ಚುನಾವಣೆಯಲ್ಲಿ ಡಿ.ಕೆ.ಶಿಗೆ ಬಿದ್ದಿದ್ದು 44,595 ವೋಟ್ಗಳು, ಶೇಕಡ 49.77% ವೋಟ್ ಶೇರ್. ಅಲ್ಲಿಂದ ಅವರಿಗೆ ಕರ್ನಾಟಕ ರಾಜಕಾರಣದ ಜೈಂಟ್ ಕಿಲ್ಲರ್ ಅನ್ನೋ ಬಿರುದು ಸಿಕ್ತು, ದೈತ್ಯ ಸಂಹಾರಿ ಅಂತ. ಗೆದ್ದಿದ್ದೇ ತಡ ಅಕ್ಟೋಬರ್ 1990ರಲ್ಲಿ CM S ಬಂಗಾರಪ್ಪನವರ ಸಂಪುಟದಲ್ಲಿ ಕೇವಲ 29ನೇ ವಯಸ್ಸಿಗೆ ಮಂತ್ರಿ ಆದರು. ಅದು ಯಾವ ಖಾತೆ ಅಂತೀರಿ? ಬಂದಿಖಾನೆ ಖಾತೆ, ಜೈಲ್ ಖಾತೆ. ಪವರ್, ಪಾಲಿಟಿಕ್ಸ್, ಪ್ರಾಪರ್ಟಿ, ಶುರುವಾಯಿತು ಡಿ.ಕೆ. ದರ್ಬಾರ್. ಸ್ನೇಹಿತರೆ, 23 ವರ್ಷದ ಹುಡುಗ ಆಮೇಲೆ ಸಾವಿರಾರು ಕೋಟಿಗಳ ಆಸ್ತಿಯ ಒಡೆಯನಾಗಿ ಬೆಳೆದ್ರು. ಆ ಎಲ್ಲ ಡೀಟೇಲ್ಸ್ ಅನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಉಳಿತಾಯ, ಆ ದುಡ್ಡನ್ನು ಸೇಫ್ ಆಗಿಡೋದು, ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಅಂಥದ್ರಲ್ಲಿ ನಿಮಗೆ ಮಾರ್ಕೆಟ್ ಲಿಂಕೇ ಇಲ್ಲದೆ, ಯಾವುದೇ ಸ್ಟಾಕ್ ಮಾರ್ಕೆಟ್ ಸಂಬಂಧನೇ ಇಲ್ಲದೆ ಬ್ಯಾಂಕ್ಗಳಲ್ಲಿ FD ಇಟ್ಟು ಹೈ ಇಂಟ್ರೆಸ್ಟ್ ರೇಟನ್ನು ಅರ್ನ್ ಮಾಡೋದು ಹೇಗೆ ಸ್ನೇಹಿತರೆ? ಬ್ಯಾಂಕಲ್ಲಿ FD ಇಟ್ಟರೆ ಆಯಿತು ಅಲ್ವಾ? ಆದರೆ 5%, 6%, 6.5% ಕೊಡ್ತಾರೆ. ಬಟ್ ಇವಾಗ 8.3% ತನಕವೂ FDಗೆ ಇಂಟ್ರೆಸ್ಟ್ ಪಡಿಬೋದು ಅಂತ ಹೇಳಿದ್ರೆ ನಂಬ್ತೀರಾ ನೀವು? ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಸ್ಟೇಬಲ್ ಮನಿಯ ಲಿಂಕನ್ನು ಕೊಟ್ಟಿರ್ತೀವಿ. ಇವರು RD, FD ರೀತಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಗಳನ್ನು ನಿಮಗೆ ಎಲ್ಲ ಬ್ಯಾಂಕ್ಗಳನ್ನು ನಿಮ್ಮ ಹತ್ರ ತರೋಕಿರೋ ಪ್ಲಾಟ್ಫಾರ್ಮ್. ನೀವು ಈ ಪ್ಲಾಟ್ಫಾರ್ಮ್ನಲ್ಲಿ ದೇಶದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕ್ನಲ್ಲಿ ಅಲ್ಲೇ ಕೆಲವೇ ಕ್ಲಿಕ್ಸಲ್ಲಿ FDಯನ್ನು ಬುಕ್ ಮಾಡ್ಕೋಬೋದು. ರೈಟ್ ನಾವು 8.3% ತನಕನೂ ಇಂಟ್ರೆಸ್ಟ್ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳಿದಾವೆ. ಸ್ಯಾಲರಿ ಅಕೌಂಟಲ್ಲಿ, ಸೇವಿಂಗ್ಸ್ ಅಕೌಂಟಲ್ಲಿ 2-3%ಗೆ ಇಡೋದ್ರ ಬದಲಿಗೆ ಸೇಫ್ ಆಗಿ ದುಡ್ಡನ್ನ ಇಟ್ಟು ಬ್ಯಾಂಕ್ಗಳಿಂದ ಬಡ್ಡಿ ಪಡೆದು ಗ್ರೋ ಮಾಡೋದಕ್ಕೆ FDಗಳು ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಿಮಗೆ ಗೊತ್ತಲ್ಲ, ಈಗ ಒಂದು ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡಿಗೆ ಅಪ್ ಟು 5 lakh rupees ತನಕನೂ ಈಗ RBIದು DICGCದು ಇನ್ಶೂರೆನ್ಸ್ ಇರುತ್ತೆ, ಗ್ಯಾರಂಟಿ ಇರುತ್ತೆ ಅಲ್ವಾ? ಬ್ಯಾಂಕ್ ಮುಳುಗೋದ್ರೂ ಕೂಡ ನಿಮ್ಮ ದುಡ್ಡಿಗೆ ಏನಾಗಲ್ಲ ಪರ್ ಬ್ಯಾಂಕ್. ಆದರೆ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ನೀವು ಇಲ್ಲಿ 4-5 ಬ್ಯಾಂಕಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಈ ಆ್ಯಪ್ ಮೂಲಕ ನೀವು ಹಲವಾರು ಮಲ್ಟಿಪಲ್ ಬ್ಯಾಂಕ್ಸಲ್ಲಿ ಕೂತಲ್ಲೇ ನೀವು FDಯನ್ನು ಬುಕ್ ಮಾಡ್ಬೋದು. ಒಂದೇ ಡ್ಯಾಶ್ ಬೋರ್ಡಲ್ಲಿ ಟ್ರ್ಯಾಕ್ ಮಾಡ್ಬೋದು. ಬೇಕಾದಾಗ ಪಟ್ಟಂತ ವಿಡ್ರಾ ಕೂಡ ಮಾಡ್ಬೋದು. ಬ್ಯಾಂಕ್ಗಳು ನಿಮಗೆ ಕನ್ಫರ್ಮೇಷನ್ ಮೇಲ್ ಮತ್ತು ರೆಸಿಪ್ಟನ್ನು ಕಳಿಸ್ತವೆ. ಸ್ಟೇಬಲ್ ಮನಿ ನಿಮಗೆ ಅವ್ರನ್ನೆಲ್ಲ ಹತ್ರಕ್ಕೆ ತರೋ ಪ್ಲಾಟ್ಫಾರ್ಮ್ ಆಗಷ್ಟೇ ಕೆಲಸ ಮಾಡುತ್ತೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ. ಬನ್ನಿ ಮುಂದುವರಿಯೋಣ ಸ್ನೇಹಿತರೆ. ಡಿ.ಕೆ.ಶಿ ಯಂಗ್ ಏಜ್ನಲ್ಲೇ ಪಾಲಿಟಿಕ್ಸ್ನಲ್ಲಿ ಬೆಳೆಯೋಕೆ ಶುರುವಾದಾಗ ಒಬ್ಬ ಗಾಡ್ ಫಾದರ್ ಸಿಕ್ಕರು ಅವರಿಗೆ. ಅವರೇ ಮಾಜಿ CM SM ಕೃಷ್ಣ ಅವರು. ಸೀನಿಯರ್ ಒಕ್ಕಲಿಗ ಲೀಡರ್, ಹೈಟೆಕ್ ಮಾಡರ್ನ್ ಫೇಸ್. ಅವರು ಶಿಷ್ಯನಾಗಿ ಬೆಳೆಸಿದ್ರು. 1999ರಿಂದ 2004ರವರೆಗಿನ SM ಕೃಷ್ಣ ಅವರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮಂತ್ರಿಯಾಗಿ ಇಡೀ ರಾಜ್ಯದಲ್ಲೇ ಪ್ರಭಾವಿ ಲೀಡರ್ ಆದರು ಡಿ.ಕೆ. ಇದೇ ಅಧಿಕಾರದ ಬಲದಲ್ಲಿ ಡಿ.ಕೆ.ಶಿ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ತೊಡೆ ತಟ್ಟಿದ್ರು. ಆಮೇಲೆ ಕಂಟಿನ್ಯೂಸ್ಲಿ
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ 2004ರ ಕನಕಪುರ ಲೋಕಸಭಾ ಚುನಾವಣೆ. ಸಾಕ್ಷಾತ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಣದಲ್ಲಿದ್ದರು. ಅವರನ್ನು ಮಣಿಸೋಕೆ ಡಿಕೆಶಿ ರೂಪಿಸಿದ ತಂತ್ರ ತೇಜಸ್ವಿನಿ ಗೌಡ. ಕಡೆ ಗಳಿಗೆಯಲ್ಲಿ ಒಬ್ಬ ಮಹಿಳಾ ಪತ್ರಕರ್ತೆಯನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ರು ಡಿಕೆ ಶಿವಕುಮಾರ್. ರಿಸಲ್ಟ್ ಬಂದಾಗ ರಾಜ್ಯಕ್ಕೆ ಶಾಕ್, ದೇಶಕ್ಕೆ ಶಾಕ್. ತೇಜಸ್ವಿನಿ ಗೌಡ ಅವರು ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ವೋಟುಗಳ ಅಂತರದಿಂದ ದೇವೇಗೌಡರನ್ನ ಸೋಲಿಸಿ 3rd ಪ್ಲೇಸಿಗೆ ತಳ್ಳಿದ್ರು ದೇವೇಗೌಡರನ್ನ. ಇದು ಡಿಕೆಶಿಯ ಆರ್ಗನೈಸೇಷನಲ್ ಕೇಪಬಿಲಿಟಿಯನ್ನ ದೇಶಕ್ಕೆ ತೋರಿಸ್ಕೊಡ್ತಾ ಹೊತ್ತು. ಒಂದು ಕಡೆ ಪೊಲಿಟಿಕಲ್ ಪವರ್, ಇನ್ನೊಂದು ಕಡೆ ಅವರ ಆರ್ಥಿಕ ಸಾಮ್ರಾಜ್ಯ ಕೂಡ ರಾಕೆಟ್ ವೇಗದಲ್ಲಿ ಬೆಳೆಯೋಕೆ ಶುರುವಾಯಿತು. ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಅಡಿಯಲ್ಲಿ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮತ್ತು ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ನಂತಹ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು. ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ನಲ್ಲಿ ಡಿಕೆಶಿ ಆಸ್ತಿ ಹೇಗೆ ಬೆಳೀತು ಅನ್ನೋದನ್ನು ಅವರ ಎಲೆಕ್ಷನ್ ಅಫಿಡವಿಟ್ಗಳು ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ಡಿಕೆಶಿ ಅವರೇ ಕೊಟ್ಟಿರೋ ಮಾಹಿತಿ ನೋಡಿದ್ರೆ 2013ರಲ್ಲಿ ಅವರ ಆಸ್ತಿ 251 ಕೋಟಿ ರೂಪಾಯಿ ಇತ್ತು. 2018ರಲ್ಲಿ 840 ಕೋಟಿ ರೂಪಾಯಿ ಜಿಗಿತು. 2023ರ ಎಲೆಕ್ಷನ್ ಹೊತ್ತಿಗೆ ಅದು 1413 ಕೋಟಿ ರೂಪಾಯಿಗೆ ರೀಚ್ ಆಯಿತು. ಇದು ಪಬ್ಲಿಕ್ ಇನ್ಫಾರ್ಮೇಶನ್. ಡಿಕೆಶಿ ಅವರು ದೇಶದ ಚುನಾವಣಾ ಆಯೋಗಕ್ಕೆ ಕೊಟ್ಟಿರೋ ಮಾಹಿತಿ. ಸೈಡ್ ಲೈನ್ ಟು ಸೆಂಟರ್ ಸ್ಟೇಜ್, ಸಿಡಿದೆದ್ದ ಬಂಡೆ. ಇವರ ಬಳಿ ಹಣ, ಅಧಿಕಾರ, ಸಂಘಟನೆ ಎಲ್ಲ ಇದ್ರೂ ಕೂಡ 2013ರಲ್ಲಿ ದೊಡ್ಡ ಅಗ್ನಿ ಪರೀಕ್ಷೆ. ಕಾಂಗ್ರೆಸ್ ಬರೋಬ್ಬರಿ 122 ಸೀಟುಗಳನ್ನು ಗೆದ್ದು ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆದರೆ ಡಿಕೆಶಿಗೆ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಿಲ್ಲ ಸಿದ್ದರಾಮಯ್ಯನವರು. ಅವಾಗ ಮೂಲೆ ಗುಂಪು ಮಾಡಿಬಿಟ್ರು. ಅಕ್ರಮ ಗಣಿಗಾರಿಕೆ ವಿರುದ್ಧ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಕೊಟ್ಟಿದ್ದ ರಿಪೋರ್ಟ್ ಅದನ್ನು ಕಾರಣವಾಗಿ ಕೊಟ್ಟರು. ಯಾಕಂದ್ರೆ ಆ ರಿಪೋರ್ಟಿಂದಾಗಿ ಸ್ಟೇಟಲ್ಲಿ ಆಂಟಿ ಕರಪ್ಷನ್ ಸೆಂಟಿಮೆಂಟ್ ಜೋರಾಗಿತ್ತು. ಸೇಮ್ ಟೈಮ್ ಡಿಕೆಶಿ ಮೇಲಿದ್ದ ಆರೋಪಗಳು, ಗಣಿಗಾರಿಕೆ ಮತ್ತು ಆಸ್ತಿ ಗಳಿಕೆ ಆರೋಪಗಳನ್ನು ನೆಪವೊಡ್ಡಿ ಅವ್ರನ್ನ ಸೈಡ್ ಲೈನ್ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಆದರೆ ಡಿಕೆ ಶಿವಕುಮಾರ್ ದಿಲ್ಲಿ ತನಕ ಹೋಗಿ ಪಟ್ಟು ಹಿಡಿದು ಹೈಕಮಾಂಡ್ ಲೆವೆಲ್ನಲ್ಲಿ ಫೈಟ್ ಮಾಡಿ, ಲಾಬಿ ಮಾಡಿ, ಆಮೇಲೆ ಅವರಿಗೆ ಸಿಗಬೇಕಾಗಿರೋ ಮಾನ್ಯತೆ ನನಗೆ ಬೇಕು ಅಂತ ಹೇಳಿ ತಗೊಂಬಂದ್ರು. ಇವರ ಆರ್ಗನೈಸೇಷನಲ್ ಸ್ಕಿಲ್ಸ್ ಮತ್ತು ಆರ್ಥಿಕ ಬಲವನ್ನು ಕಡೆಗಣಿಸಲಿಕ್ಕೆ ಹೈಕಮಾಂಡ್ನವ್ರಿಗೂ ಆಗಲಿಲ್ಲ. 1 ವರ್ಷದ ನಂತರ 2014ರ ಜನವರಿಯಲ್ಲಿ ಡಿಕೆ ಶಿವಕುಮಾರ್ ಸಿದ್ದು ಸಂಪುಟದಲ್ಲಿ ಇಂಧನ ಮಂತ್ರಿಯಾಗಿ ಮತ್ತೆ ಎಂಟ್ರಿ ಕೊಟ್ಟರು. ಬಂದವರೇ ಪವರ್ ಸೆಕ್ಟರ್ನಲ್ಲಿ ಒಂದಿಷ್ಟು ಸುಧಾರಣೆ ತರೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ತುಮಕೂರಿನ ಪಾವಗಡದಲ್ಲಿ ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್, ಪಾವಗಡ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿದ್ದು, ರೈತರಿಗಾಗಿ ಸೂರ್ಯ ರೈತ ಯೋಜನೆ ತಂದಿದ್ದು. ಈ ಮೂಲಕ ನಾನೊಬ್ಬ ಬರೀ ಪೊಲಿಟಿಕಲ್ ಆಪರೇಟರ್ ಮಾತ್ರ ಅಲ್ಲ, ಅಡ್ಮಿನಿಸ್ಟ್ರೇಟರ್ ಕೂಡ ಹೌದು, ಆ ಎಬಿಲಿಟೀಸ್ ಇದೆ ಅಂತೇಳಿ ಅವರು ಹೆಜ್ಜೆ ಗುರುತನ್ನ ಮೂಡಿಸಿದ್ರು. ಬದ್ಧ ವೈರಿಗಳು, ಅನಿವಾರ್ಯ ದೋಸ್ತಿಗಳು. ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಶಾಶ್ವತವಾಗಿ ಯಾರು ಮಿತ್ರರು ಅಲ್ಲ ಅನ್ನೋದಕ್ಕೆ ಈ ಚಾಪ್ಟರ್ ಸಾಕ್ಷಿ. ಆಗಲೇ ಹೇಳಿದ ಹಾಗೆ ಆರಂಭದ ದಿನಗಳಲ್ಲಿ ದೇವೇಗೌಡರ ವಿರುದ್ಧ ಡಿಕೆಶಿ ಸಮರ ಸಾರಿದ್ರು. ಆದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸೀನ್ ರಿವರ್ಸ್ ಆಯಿತು. ಯಾರಿಗೂ ಮೆಜಾರಿಟಿ ಇರಲಿಲ್ಲ. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋಕೆ ಕಾಂಗ್ರೆಸ್ ಜೆಡಿಎಸ್ಗಳು ಒಂದಾದವು. ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಆಗ ಈ ದೋಸ್ತಿ ಸರ್ಕಾರವನ್ನ ಕಾಯುವ ಕಾವಲುಗಾರನಾಗಿ, ಅತಿದೊಡ್ಡ ಟ್ರಬಲ್ ಶೂಟರ್ ಆಗಿ ನಿಂತಿದ್ದು ಇದೇ ಡಿಕೆ ಶಿವಕುಮಾರ್. ಬಿಜೆಪಿಯ ಆಪರೇಷನ್ ಕಮಲವನ್ನ ತಡೆದು ಶಾಸಕರು ಜಾರದಂತೆ ನೋಡಿಕೊಳ್ಳೋಕೆ ತಮ್ಮ ಬದ್ಧ ವೈರಿ ಕುಮಾರಸ್ವಾಮಿ ಅವರ ಪಕ್ಕದಲ್ಲೇ ಹೆಗಲಿಗೆ ಹಗಲು ಕೊಟ್ಟು ನಿಂತ್ಕೊಂಡ್ರು. ಈ ಘಟನೆ ಡಿಕೆಶಿ ಅನ್ನೊಬ್ಬ ರೀಜನಲ್ ಲೀಡರ್ನಿಂದ ಕಾಂಗ್ರೆಸ್ನ ನ್ಯಾಷನಲ್ ಲೆವೆಲ್ ಕ್ರೈಸಿಸ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿಬಿಡ್ತು. ಮಹಾಕಂಟಕ ನಿವಾರಕ, ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ, ಕಾಂಗ್ರೆಸ್ಗೆ ದೇಶದ ಎಲ್ಲೇ ಕ್ರೈಸಿಸ್ ಬಂದರೂ ಕೂಡ ಟ್ರಬಲ್ ಶೂಟರ್ ಡಿಕೆ ನಿಮ್ ಹೆಲ್ಪ್ ಬೇಕು ಅಂತ ಹೇಳಿ ಹೆಲ್ಪ್ ಅನ್ನ ತಗೊಳ್ತಾ ಇದ್ರು. ದಿಲ್ಲಿ ನಾಯಕರ ಪಾಲಿಗೆ ಆಪದ್ ಬಾಂಧವ, ಬಾಹುಬಲಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2002ರ ಘಟನೆ. ಮಹಾರಾಷ್ಟ್ರದಲ್ಲಿ ವಿಲಾಸ್ ರಾವ್ ದೇಶಮುಖ್ ಸರ್ಕಾರ ಬೀಳೋ ಹಂತಕ್ಕೆ ಬಂದಾಗ 40 ಶಾಸಕರನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಸೇಫ್ ಆಗಿ ಕೂಡ ಹಾಕಿಟ್ಕೊಂಡಿದ್ದು ಇದೇ ಡಿಕೆ ಶಿವಕುಮಾರ್. ಆಗಸ್ಟ್ 2017ರ ಗುಜರಾತ್ ರಾಜ್ಯಸಭಾ ಚುನಾವಣೆ, ಸೋನಿಯಾ ಗಾಂಧಿ ಅವರ ಆಪ್ತರಾದ ಅಹಮದ್ ಪಟೇಲ್ ಗೆಲ್ಲಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೆ ಮರ್ಯಾದೆ ಪ್ರಶ್ನೆಯಾಗಿತ್ತು. ಆಗ ಬಿಜೆಪಿ ಆಪರೇಷನ್ ಮಾಡೋ ಭೀತಿ ಇತ್ತು. ಗುಜರಾತ್ನ 44 ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಹೊತ್ಕೊಂಡ್ಬಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಕೂಡ ಹಾಕೊಂಡು ಕೋಳಿ ಮರಿಗಳನ್ನು ಕಾದಂಗೆ ಕಾದು ಕಾಂಗ್ರೆಸ್ ಪಾರ್ಟಿಯನ್ನು ಅವತ್ತು ಕಾಪಾಡಿದ್ದು ಡಿಕೆ ಶಿವಕುಮಾರ್. ಅವಾಗ ಕೇಂದ್ರ ಸರ್ಕಾರ ಕೂಡ ಎಲ್ಲಾ ಪ್ರಯತ್ನ ಪಡ್ತು. ಅಮಿತ್ ಶಾ ಅವರು ಕೂಡ ಪ್ರಯತ್ನ ಪಟ್ಟರು. ಡಿಕೆ ಅವರ ಆಫೀಸ್ ಸೇರಿ 60ಕ್ಕೂ ಅಧಿಕ ಕಡೆ ನಿರಂತರ 4 ದಿನಗಳ ಕಾಲ ಸಿಕ್ಕಾಪಟ್ಟೆ ಐಟಿ ರೇಡ್ ಮಾಡಿದ್ರು. 15 ಕೋಟಿ ರೂಪಾಯಿ ಕ್ಯಾಶ್, 300 ಕೋಟಿ ರೂಪಾಯಿ ಅಘೋಷಿತ ಆಸ್ತಿ ಪತ್ತೆಯಾಗಿದೆ ಅಂತ ಹೇಳಿದ್ರು. ಆದ್ರೂ ಡಿಕೆ ಗುಜರಾತ್ ಶಾಸಕರನ್ನ ಬುಟ್ಟಿ ಹಾಕಿ ಮುಚ್ಚಿಟ್ಕೊಂಡಿದ್ದು ಬಿಡ್ಲೇ ಇಲ್ಲ. ಏನ್ ಮಾಡಿದ್ರು ಕೂಡ ಬಿಟ್ಕೊಡ್ಲೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಇಂಪಾರ್ಟೆಂಟ್ ಆಗಿದ್ದ ಅಹಮದ್ ಪಟೇಲ್ರನ್ನ ಗೆಲ್ಲಿಸೋವರೆಗೂ ಕೂಡ ಕಾವಲುಗಾರನಂತೆ ಕಾದ್ರು. ಇನ್ನು 2018ರ ಬಳ್ಳಾರಿ ಉಪಚುನಾವಣೆ. ರೆಡ್ಡಿ ಬ್ರದರ್ಸ್ ಅಡ್ಡೆ ಅಂತಾನೆ ಫೇಮಸ್ ಆಗಿದ್ದ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ VS ಉಗ್ರಪ್ಪ ಅವ್ರನ್ನ 2.4 ಲಕ್ಷ ವೋಟುಗಳ ಭಾರಿ ಅಂತರದಿಂದ ಗೆಲ್ಲಿಸಿದ್ರು.
ಆ ಮೂಲಕ ತಮ್ಮ ಎಲೆಕ್ಷನ್ ಸ್ಟ್ರಾಟಜಿ ಏನು ಅನ್ನೋದನ್ನ ಇಡೀ ದೇಶಕ್ಕೆ ಮತ್ತೊಮ್ಮೆ ಸಾಬೀತು ಮಾಡಿದ್ರು. ತಿಹಾರ್ ಜೈಲ್ ಟು ಕೆಪಿಸಿಸಿ ಗದ್ದುಗೆ. ಸ್ನೇಹಿತರೆ, ಡಿಕೆಶಿ 2017ರ ಐಟಿ ರೇಡ್ ನಂತರ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳನ್ನ ಅನುಭವಿಸಿದ್ರು. ಇಡಿ, ಐಟಿ, ಸಿಬಿಐ ಹೀಗೆ ಸಾಲು ಸಾಲು ಕೇಂದ್ರೀಯ ತನಿಖಾ ಸಂಸ್ಥೆಗಳು ಇವರನ್ನ ಬೆನ್ ಹತ್ತಿದ್ವು. ದಿನಗಟ್ಟಲೆ ವಿಚಾರಣೆ, ತೀವ್ರ ಮಾನಸಿಕ ಒತ್ತಡ, ಇದು ಡಿಕೆಶಿ ಅವರನ್ನ ಬ್ರೇಕ್ ಮಾಡೋ ಪ್ರಯತ್ನ, ಕುಗ್ಗಿಸುವ ಪ್ರಯತ್ನ ಅಂತಲೇ ಕಾಂಗ್ರೆಸ್ ಆರೋಪ ಮಾಡಿತು. ಕಡೆಗೂ ಸೆಪ್ಟೆಂಬರ್ 3, 2019 ಅಕ್ರಮ ಹಣ ವರ್ಗಾವಣೆ ಅಥವಾ PMLA ಕೇಸ್ನಲ್ಲಿ ಇಡಿ ಡಿಕೆಶಿ ಅವರನ್ನ ಅರೆಸ್ಟೇ ಮಾಡಿಬಿಡ್ತು. ರಾಜ್ಯದ ಪವರ್ಫುಲ್ ಲೀಡರ್ ಅನ್ನ ಬರೋಬ್ಬರಿ 50 ದಿನಗಳ ಕಾಲ ದಿಲ್ಲಿಯ ತಿಹಾರ್ ಜೈಲಿಗೆ ತಳ್ಳಿದ್ರು. ಅವಾಗ ಅನೇಕರು ಡಿಕೆಶಿ ಕತೆ ಮುಗಿತು, ಇನ್ನೇನಿದ್ರು ಕೂಡ ರಾಜಕೀಯ ಸನ್ಯಾಸ ಅಂತ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ನೋಡಿ, ಇವತ್ತು ಕಮ್ ಬ್ಯಾಕ್ ಮಾಡಿ ಎಲ್ಲಿ ಮುಗ್ದಿರೋದು ಇವಾಗ ಶುರು ಅಂತ ಹೇಳಿ ಈಗ ಸೀದಾ CM ಪೋಸ್ಟ್ ಹತ್ರ. ಅವಾಗ 50 ದಿನ ಒಳಗಿದ್ದವರು ಅಕ್ಟೋಬರ್ 2019ರಲ್ಲಿ ಡಿಕೆಶಿಗೆ ಬೇಲ್ ಸಿಕ್ಕಿದ್ದು. ದಿಲ್ಲಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಡಿಕೆಶಿ ಪಕ್ಷದ ಬಾವುಟ ಹಿಡಿದು ಅವರ ಬೆಂಬಲಿಗರನ್ನ ನೋಡಿಕೊಂಡು ಕಣ್ಣೀರು ಹಾಕ್ತಾ ಐ ಆಮ್ ಬ್ಯಾಕ್ ಅಂತ ಹೇಳಿದ್ರು. ಆ ಕಣ್ಣೀರು, ಆ ಆಕ್ರೋಶ ಅವರ ಪೊಲಿಟಿಕಲ್ ಮೈಲೇಜ್ ಅನ್ನ ಡಬಲ್ಲೇ ಮಾಡಿತು. ಇಂಪಾರ್ಟೆಂಟ್ ಏನ್ ಗೊತ್ತಾ, ಇಲ್ಲಿ ಅವರು ಬ್ರೇಕ್ ಡೌನ್ ಆಗಿಲ್ಲ, ಮಣಿಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಅವರನ್ನ KPCC ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತು. ಅವಾಗ ಇದು ಕರ್ನಾಟಕ ರಾಜಕಾರಣ ಕಂಡ ಮೋಸ್ಟ್ ಪವರ್ಫುಲ್ ಕಮ್ ಬ್ಯಾಕ್ ಸ್ನೇಹಿತರೆ. ಮಿಸ್ಟರ್ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ KPCC ಅಧ್ಯಕ್ಷರಾದ್ಮೇಲೆ ಸಿಕ್ಕಾಪಟ್ಟೆ ಪಾರ್ಟಿಗೆ ಕೆಲಸ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಪಾದಯಾತ್ರೆಗಳು, ಬೂತ್ ಮಟ್ಟದ ಸಂಘಟನೆ, ಫಂಡ್ ರೈಸಿಂಗ್ ಎಲ್ಲ. 2023ರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ 135 ಸೀಟ್ ಗೆಲ್ಲೋಕೆ ಡಿಕೆಶಿ ಅವರ ಹಗಲಿರುಳಿನ ಶ್ರಮ ಕೆಲಸ ಮಾಡಿತ್ತು. ಸ್ವತಃ ಡಿಕೆಶಿ ಕನಕಪುರದಲ್ಲಿ 1.2 ಲಕ್ಷಕ್ಕೂ ಅಧಿಕ ವೋಟುಗಳ ಭಾರಿ ಅಂತರದಿಂದ ಗೆದ್ದು ಬೇಗಿದ್ರು. ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ 2023ರಲ್ಲಿ DCM ಪಟ್ಟಕ್ಕೆ ಒಪ್ಕೊಳ್ಬೇಕಾಯಿತು. 3 ವರ್ಷಗಳ ಕಾಯುವಿಕೆಗೆ ಈಗ ಅಂತಿಮವಾಗಿ ಫಲ ಸಿಕ್ಕಿದೆ. 23ನೇ ವಯಸ್ಸಿಗೆ ಸಾತನೂರಿನಲ್ಲಿ ಶುರುವಾದ ಪಯಣ ಇವತ್ತು ಮುಖ್ಯಮಂತ್ರಿ ಕುರ್ಚಿಯವರೆಗೂ ಕೂಡ ಅವ್ರನ್ನ ಕರ್ಕೊಂಡ್ಬಂದಿದೆ. ನೆಕ್ಸ್ಟ್ ಹೊಸ ಅಧ್ಯಾಯ ಅವರ ಜೀವನದಲ್ಲಿ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೂ ಕೂಡ, ರಾಜ್ಯಕ್ಕೂ ಕೂಡ. ಆ ಅಧ್ಯಾಯ ಹೇಗಿರುತ್ತೆ? CM ಆಗಿ ಅವರ ಆಡಳಿತ ರಾಜ್ಯಕ್ಕೆ ಫಲಪ್ರದವಾಗಿರುತ್ತಾ ಅಥವಾ ಫರ್ಗೆಟಬಲ್ ಆಗಿರುತ್ತಾ? ಅದು ಅವ್ರು ಮಾಡಿ ತೋರಿಸ್ಬೇಕು. ನೋಡೋಣ, ನಾವು ಇನ್ನೂ 2 ವರ್ಷ ಟೈಮ್ ಇದೆ ಅವರಿಗೆ. ನೆಕ್ಸ್ಟ್ ಚುನಾವಣೆಗಿಂತ ಮುಂಚೆ ಚಾಲೆಂಜಸ್ ತುಂಬ ಇದೆ, ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಅವ್ರ ಮುಂದಿರೋ ಚಾಲೆಂಜಸ್ ಬಗ್ಗೆ ನಾವು ಪ್ರತ್ಯೇಕ ವರದಿಯಲ್ಲಿ ಮುಳ್ಳಿನ ಹಾದಿ ಹೆಂಗಿದೆ ಅನ್ನೋದನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆಸಕ್ತರು ಮಿಸ್ ಇಲ್ಲ, ಅದನ್ನು ಚೆಕ್ ಮಾಡಿ ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಗಳನ್ನು ನೀವು ಕಂಪೇರ್ ಮಾಡಿ ನೀವು ಬುಕ್ ಮಾಡ್ಕೊಳ್ಳೋಕ್ಕೆ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ. ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಯಾವುದೇ ಚಾರ್ಜಸ್ ಇಲ್ಲ, ಫ್ರೀ. ಡೌನ್ಲೋಡ್ ಮಾಡಿಕೊಂಡು ನೀವು ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಚೆಕ್ ಮಾಡಿ, ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಯನ್ನು ನೀವು ಲಾಕ್ ಮಾಡ್ಬೋದು. ರೈಟ್ ನಾವು 8.3% ತನಕವೂ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇದೆ. ಆಸಕ್ತರು ಮಿಸ್ ಇಲ್ಲದೆ ಲಿಂಕನ್ನು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.